ಗರ್ಭ ಸಂಸ್ಕಾರ ಅನ್ನೋದು ಕಂಪ್ಲೀಟ್ ಕಾಂಬಿನೇಷನ್ ಆಫ್ ಥೆರಪೀಸ್. ಎಸ್ ಎಸ್ ಒಂದು ಎನ್ವೈರ್ನ್ಮೆಂಟ್ ಕ್ರಿಯೇಟ್ ಮಾಡಿ ಮಗುಗೆ ಮತ್ತೆ ತಾಯಿಗೆ ಒಂದು ಹ್ಯಾಪಿ ಎನ್ವೈರ್ನ್ಮೆಂಟ್ ಅಲ್ಲಿ ಅವರಿಗೆ ಇದು ಮಾಡೋದು. ಹೌದು ಹೌದು ಖಂಡಿತ. ಖುಷಿಯಾಗಿದ್ರೆ ಎಲ್ಲ ಈಸಿಯಾಗಿ ಆಗುತ್ತೆ. ಹೌದು ಹೌದು ಇಷ್ಟೆಲ್ಲ ಮಾಡ್ತಾರೆ ಪ್ರೆಗ್ನೆನ್ಸಿ ಟೈಮಲ್ಲಿ, ಪ್ರೆಗ್ನೆನ್ಸಿ ಮುಂಚೆ ಎಲ್ಲ ಫಾಲೋ ಮಾಡ್ತಾರೆ. ಆದರೆ ಡೆಲಿವರಿ ಟೈಮಿಗೆ ಬರೋ ಅಷ್ಟೊತ್ತಿಗೆ ಈ ನಡುವೆ ಎಲ್ಲಿ ಕೇಳ್ಪಟ್ರು ಸಿ ಸೆಕ್ಷನ್ ಅಂತಾರೆ. ನಾರ್ಮಲ್ ಡೆಲಿವರಿ ಅನ್ನೋದು ತುಂಬಾ ಕಮ್ಮಿ ಆಗ್ಬಿಟ್ಟಿದೆ. ಹೌದು. ಅದಕ್ಕೆ ಏನಾದರೂ ರೀಸನ್ ಇದೆಯಾ, ಇಲ್ಲ ಅಂದರೆ ಅದು ಬೇಕಂತ ಹಂಗೆ ಮಾಡಬೇಕು ಅಂತ ಆಗುತ್ತಾ? ರೀಸನ್ನು ನೋಡಿ, ಒಂದು ಈಗ ಕಾಂಪ್ಲಿಕೇಶನ್ ಡೆಲಿವರಿ ಆಗುತ್ತೆ ಅನ್ನೋದಾದ್ರೆ ಅದಕ್ಕೆ ಕೆಲವೊಂದು ರೀಸನ್ಸ್ ಇದೆ. ಒಂದು ಸರ್ವಿಕ್ಸ್ ಕಾಂಪ್ಲಿಕೇಶನ್ಸ್ ಇದ್ದಾಗ, ಅಂದರೆ ಗರ್ಭಕೋಶದ ಬಾಯಿ ಓಪನ್ನೇ ಆಗಿಲ್ಲ ಅಂತ ಅನ್ನೋ ಟೈಮಲ್ಲೂ ಅದೂ ಸಿಸೇರಿಯನ್ ಮಾಡೋ ಒಂದು ಇದಿದೆ. ಮತ್ತು ಮಗು ತಿರುಗಿಲ್ಲ ಅಂತಂದಾಗೂ ಸಿಸೇರಿಯನ್ ಮಾಡೋ ಇದನ್ನ ನಾವು ನೋಡ್ತೀವಿ ಪ್ರೋಸೆಸ್ಸು. ಸೊ ಅದೇ ರೀತಿಯಾಗಿ ಮಗು ಕರಳು ಬಳ್ಳಿನ ಹಾಕೊಂಡು ಉಟ್ಬಿಟ್ಟಿರುತ್ತೆ. ಅದು ಒಂದು ಇದ್ರೂ ಮಗು ನಾರ್ಮಲ್ ಡೆಲಿವರಿ ಆಗುತ್ತೆ, ಬಟ್ 2, 3, 4 ಹಾಕೊಂಡ್ಬಿಟ್ಟಿದ್ರೆ ಕಾಂಪ್ಲಿಕೇಶನ್ ಆಗುತ್ತೆ. ಅದು ಒಂದು ಪ್ರಾಬ್ಲಮ್ ಅಂತ ಸಿಸೇರಿಯನ್ ಮಾಡ್ತಾರೆ. ಮತ್ತು ಇನ್ನೊಂದು ಮೆಕೋನಿಯನ್ ಪ್ರಾಬ್ಲಮ್ ಅಂತ, ಅಂದರೆ ಮಗು ಏನಾಗುತ್ತೆ ಅಂತಂದರೆ ಒಳಗಡೆನೇ ಟಾಯ್ಲೆಟ್ ಮಾಡಿದಾಗ, ಸೊ ಅದೇನಾಗುತ್ತೆ ಅಂದರೆ ಅದು ಮಗು ತಿಂದ್ಬಿಟ್ಟಾಗ ಮಗುಗೆ ಎಫೆಕ್ಟ್ ಆಗುತ್ತೆ. ಸೊ ಅದಿದ್ದಾಗೂ ಏನಾಗುತ್ತೆ ಅಂದರೆ ಯೂಶಲಿ ಸಿಸೇರಿಯನ್ ಅನ್ನೋದನ್ನ ಮಾಡ್ತಾರೆ.